ನಮಸ್ಕಾರ, ಗುಡ್ ಆಫ್ಟರ್ನೂನ್. ನ್ಯೂಸ್ ಅಟ್ 12 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. 12 ವರ್ಷದ ಹಿಂದಿನ ಕೇಸಿದು. ಬಳ್ಳಾರಿ ಕಾರ್ಪೊರೇಟರ್ ಪದ್ಮಾವತಿ ಕೊಲೆ ಪ್ರಕರಣ ಸಿಬಿಐ ತನಿಖೆ ವಹಿಸುವ ಬಗ್ಗೆ ಗೃಹ ಇಲಾಖೆ ಚಿಂತನೆ ನಡೆಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿ ಕಾರ್ಪೊರೇಟರ್ ಪದ್ಮಾವತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದನ್ನ ಸಿಬಿಐಗೆ ವಹಿಸೋದಕ್ಕೆ ಗೃಹ ಇಲಾಖೆ ಚಿಂತನೆ ನಡೆಸಿದೆ ಅನ್ನೋದಕ್ಕೆ ಈಗ ಸಿಗ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅಂದ್ರೆ ಈ ಪ್ರಕರಣಕ್ಕೆ ಈಗ ಮರು ಜೀವ ಬಂದಿದೆ. ಪೊಲೀಸ್ ಮಹಾನಿರ್ದೇಶಕರಿಗೆ ಮಾಹಿತಿ ಕೋರಿ ಪತ್ರ ಬಂದಿದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ವಿರುದ್ಧದ ಕೊಲೆ ಆರೋಪ ಇದು. ಈ ಬೆನ್ನಲ್ಲೇ ಸಿಬಿಐಗೆ ವಹಿಸೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಒಳಾಡಳಿತ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬಂದಿದೆ. 2010 ಫೆಬ್ರವರಿ 4ನೇ ತಾರೀಕು ರಾತ್ರಿ 8 ಗಂಟೆ ಸುಮಾರಿಗೆ ನಡೆದಂತಹ ಕೊಲೆ ಬಳ್ಳಾರಿಯ MMTC ಕಾಲೋನಿಯಲ್ಲಿ ಈ ಕೊಲೆ ಆಗಿತ್ತು. 4 ಜನ ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಮಹಾನಗರ ಪಾಲಿಕೆಯ ಸದಸ್ಯ ಆಗಿದ್ರು ಪದ್ಮಾವತಿ ಯಾದವ್. 2010 ಫೆಬ್ರವರಿ 10 ಕೊಲೆಗೆ CIDಗೆ ವಹಿಸಲಾಗಿತ್ತು. 5 ವರ್ಷ ತನಿಖೆ ನಡೆದರೂ ಕೋರ್ಟ್ಗೆ ವರದಿ ಮಾತ್ರ ಕೊಟ್ಟಿರಲಿಲ್ಲ ಅನ್ನೋದು ಗಮನಿಸಬೇಕಾದ ವಿಚಾರ. ಗೊತ್ತಿಲ್ಲ, ಸಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿದ್ರು. ನ್ಯಾಯಾಲಯದಲ್ಲಿ ಅರ್ಜಿಗೆ ಸಲ್ಲಿಕೆ ಆಗಿತ್ತು. ಮತ್ತೆ ಈಗ ತೆರೆಮರೆಗೆ ಸರಿದಿದ್ದ ಪ್ರಕರಣ ಇದೀಗ ಮತ್ತೆ ಮರುಜೀವ ಪಡ್ಕೋತಾ ಇದೆ. ಪದ್ಮಾವತಿಯ ಸೋದರ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. 2015 ಡಿಸೆಂಬರ್ 12ನೇ ತಾರೀಕು ವರದಿ ಸಲ್ಲಿಸೋದಕ್ಕೆ CID ಕೂಡ ಸೂಚನೆ ಕೊಟ್ಟಿತ್ತು. 2016 ಸೆಪ್ಟೆಂಬರ್ 21 ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿತ್ತು. ಆರೋಪಿಗಳು ಸಿಕ್ಕಿಲ್ಲ ಅಂತ ಕೋರ್ಟ್ಗೆ ಸಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತು. ಈ ಸಿ ರಿಪೋರ್ಟ್ ಅನ್ನು ಪ್ರಶ್ನೆ ಮಾಡಿದ್ರು. ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಆಗಿತ್ತು. ಸೊ ಹಾಗಾಗಿ ಈಗ ಮರುಜೀವ ಬರ್ತಾ ಇದೆ. ಇದನ್ನು ಪ್ರಶ್ನಿಸಿ 2017ರಲ್ಲಿ ಅರ್ಜಿ ಸಲ್ಲಿಸಿದ್ರು. ಬಳ್ಳಾರಿ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ಗೆ ಅರ್ಜಿ ಆಯಿತು. ಮರು ವಿಚಾರಣೆಗೆ ಸ್ಥಳೀಯ ನ್ಯಾಯಾಲಯದಿಂದ CIDಗೆ ಆದೇಶ ಆಯಿತು. ಅದಾದಮೇಲೆ CBIಗೆ ಒಪ್ಪಿಸಬೇಕು ಅಂತ ಸುಬ್ಬರಾಯುಡು ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. CBIಗೆ ವಹಿಸುವ ಸಂಬಂಧ ಮಾಹಿತಿ ಕೇಳಿದ್ದೆ ಈಗ ಗೃಹ ಇಲಾಖೆ. ಪ್ರಕರಣ ನಡೆದಾಗ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದವರು ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು. ಸೊ ಹಾಗಾಗಿ ಅವ್ರ ಕಡೆಯಿಂದ ಕೊಲೆ ಎಂಬ ಆರೋಪ ಕೂಡ ಕೇಳಿಬಂದಿತ್ತು. CBI ತನಿಖೆಗೆ ಒಪ್ಪಿಸುವ ಅಗತ್ಯತೆ ಬಗ್ಗೆ ಮಾಹಿತಿ ಕೇಳಿದೆ ರಾಜ್ಯ ಸರ್ಕಾರ. ಈ ಸಂಬಂಧ ಒಳಾಡಳಿತ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಕೂಡ ಬಂದಿದೆ. 2010ರಲ್ಲಿ ನಡೆದಂಥ ಪದ್ಮಾವತಿ ಅವರ ಕೊಲೆ ಪ್ರಕರಣದ ತನಿಖೆ ನಡೆಸಿದೆ CID ಅಧಿಕಾರಿಗಳ. ಆರೋಪಿಗಳ ಸುಳಿವು ಸಿಕ್ಕಿಲ್ಲ ಅಂತ ಹೇಳಿತ್ತು. ಲೆಟ್ಸ್ ಸಿ ಇವಾಗ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ನೋಡೋಣ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಪಟೇಲ್ ರೇ. ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜ್. ಏನಾಗ್ತಿದೆ ಸರ್ಕಾರದ ಮಟ್ಟದಲ್ಲಿ? ಇವಾಗ ಯಾಕೆ ಮರು ಜೀವ ಪಡ್ಕೋತಾ ಇದೆ ಇದು? ಹರೀಶ್ ನಾಗರಾಜ್, ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂದರ್ಭದಲ್ಲಿ ಬಳ್ಳಾರಿ ನಗರಸಭೆ ಸದಸ್ಯರಾಗಿದ್ದ ಜಿ ಪದ್ಮಾವತಿ ಯಾದವ್ ಅವರು ಕೊಲೆಯಾಗಿತ್ತು. ಈ ಒಂದು ಕೊಲೆ ರಾಜ್ಯ ಮಟ್ಟದಲ್ಲಿ ಅವತ್ತು ದೊಡ್ಡ ಸದ್ದು ಮಾಡಿತ್ತು. 2010 ಫೆಬ್ರವರಿ 4ರಂದು ರಾತ್ರಿ 8:45 ಸುಮಾರಿಗೆ ಬಳ್ಳಾರಿ ನಗರದ MMTC ಕಾಲೋನಿಯಲ್ಲಿ ಈ ಕೊಲೆ ನಡೆದಿತ್ತು. ಅಪರಿಚಿತ 4 ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ಅವರನ್ನ ಕೊಲೆ ಮಾಡಿ ಪರಾರಿಯಾಗಿದ್ರು. ಸಾವು ನೋವಿನ ಮಧ್ಯೆ ಕೂಡ ಒದ್ದಾಡ್ತಿದ್ದ ಪದ್ಮಾವತಿ ಅವರು ಚಿಕಿತ್ಸೆಗೆ ಆಸ್ಪತ್ರೆಗೆ ಕರೆದೊಯ್ದ್ರು ಕೂಡ ಮಾರ್ಗ ಮಧ್ಯದಲ್ಲೇ ಅವರು ಅಸುನೀಗಿದ್ರು. ಈ ಪ್ರಕರಣವನ್ನ ಅವತ್ತಿನ ಸರ್ಕಾರ ವಿಪಕ್ಷಗಳು ಎಲ್ಲ ಒಂದ್ ಕಡೆ ಈ ಕೊಲೆ ಹಿಂದೆ ಅವತ್ತಿನ ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿದ್ದಂತ ಗಾಲಿ ಜನಾರ್ದನ್ ರೆಡ್ಡಿ ಅವರ ಆಪ್ತರು ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದು. ಆರೋಪದ ಕಾರಣಕ್ಕಾಗಿ ಅಂದಿನ BJP ಸರ್ಕಾರ 2010 ಫೆಬ್ರವರಿ 5ರಂದು CID ತನಿಖೆ ಒಪ್ಪಿತ್ತು. ಆದ್ರೆ CID ಅವರು 5 ವರ್ಷ ಆದ್ರೂ ಕೂಡ ಯಾವುದೇ ರೀತಿ ನ್ಯಾಯಾಲಯಕ್ಕೆ ವರದಿಯನ್ನು ನೀಡಲೇ ಇಲ್ಲ. ಕೊನೆಗೆ ಪದ್ಮಾವತಿ ಯಾದವ್ ಅವರ ಸಂಬಂಧಿಯೊಬ್ರು ಸುಬ್ಬರಾಯುಡು ಅಂತೇಳಿ ಅವರು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ ಆಗ ಅಂದ್ರೆ ತಕ್ಷಣ ಅಂದ್ರೆ 2015 ಡಿಸೆಂಬರ್ 12ರಂದು ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಸುಬ್ಬರಾಯುಡು ಪರವಾಗಿ ಕೊಟ್ಟು CID ಅವರು ಕೂಡಲೇ ಆ ವರದಿಯನ್ನು ಕೊಡ್ಬೇಕಂತ ಸೂಚನೆಯನ್ನು ಕೊಟ್ಟರು. ನಂತರ 1 ವರ್ಷದ ನಂತರ CID ಅವರು 2016 ಸೆಪ್ಟೆಂಬರ್ 21 ಆರೋಪಿಗಳು ಸಿಕ್ಕಿಲ್ಲ ಅಂತೇಳಿ ಸಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು. ಬಟ್ ಆ ಸಿ ರಿಪೋರ್ಟ್ ಅಲ್ಲಿ ಸುಬ್ಬರಾಯುಡು ಅವರ ಹೇಳಿಕೆ ಇತ್ತಾ? ಅದ ಸುಬ್ಬರಾಯುಡು ಅಂತ ಹೇಳಿದ್ರೆ ಈ ಕೊಲೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ CID ಅವರು ಕ್ರಮ ಕೈಗೊಂಡಿಲ್ಲ, ವರದಿಯನ್ನು ಕೊಟ್ಟಿಲ್ಲ, ಆರೋಪಿಗಳನ್ನ ಪತ್ತೆ ಹಚ್ಚಿಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ಮೊರೆ ಹೋದ್ರು. ಆ ಹೈಕೋರ್ಟ್ ಖಡಕ್ಕಾಗಿ ಸೂಚನೆ ಕೊಟ್ಟ ನಂತರ 1 ವರ್ಷದ ನಂತರ ಅಂದ್ರೆ 2015ರಲ್ಲಿ ಅವರು ಕೋರ್ಟಿಗೆ ಹೋದ ನಂತರ
2016ರಲ್ಲಿ ಕೋರ್ಟ್ ಸಿಐಡಿಗೆ ಸೂಚನೆಯನ್ನ ಕೊಡ್ತು. ಆ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಸಿಐಡಿ ಒಂದು ರಿಪೋರ್ಟ್ ಕಳಿಸ್ತಾರೆ. ಇದು ಇನ್ನೂ ಪತ್ತೆ ಆಗಿಲ್ಲ ಅಂತ ಹೇಳಿ ಸಿ ರಿಪೋರ್ಟ್ ಅನ್ನ ಹಾಕ್ತಾರೆ. ಈ ಸಿ ರಿಪೋರ್ಟ್ ಅನ್ನು ಪ್ರಶ್ನೆ ಮಾಡಿ ಮತ್ತೆ ಸುಬ್ಬರಾಯುಡು ಅವರು ಬಳ್ಳಾರಿ ಸ್ಥಳೀಯ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ. ಸಿಐಡಿ ರಿಪೋರ್ಟ್ ಕೂಡ ಆರೋಪಿಗಳು ಪತ್ತೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ಸಿಬಿಐಗೆ ವಹಿಸ್ಬೇಕಂತ ಹೇಳಿ ಅವರು ಮನವಿಯನ್ನು ಕೂಡ ಕೋರ್ಟ್ಗೆ ಮನೆ ಮಾಡ್ತಾರೆ. ಆದ್ರೆ ಅಲ್ಲಿನ ಸ್ಥಳೀಯ ನ್ಯಾಯಾಲಯ ಮತ್ತೆ ಸಿಐಡಿಗೆ ಒಂದ್ ನಿಮಿಷ ಪಟೇಲ್ರೆ ಒಂದ್ ನಿಮಿಷ. ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ಸುಬ್ಬರಾಯುಡು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸುಬ್ಬರಾಯುಡು ಅಲ್ವಾ ಸರ್ ನಿಮ್ಮ ಹೆಸರು? ಹೌದ್ರಿ. ನೀವು ಸೋದರ ಮತ್ತು ದೂರುದಾರ ಮತ್ತು ನೀವೇ ವಾದ ಮಾಡ್ತಿದ್ದೀರಲ್ವಾ ಸರ್? ಹೌದು ಸರ್, ನಾನೇ ವಾದ ಮಾಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್. ಹಾಗಿದ್ರೆ ಇದು ಈಗ ಎಲ್ಲಿಗೆ ಬಂದು ನಿಂತಿದೆ, ಏನಾಗ್ತಿದೆ ಸರ್? ಸದ್ಯಕ್ಕೂ 17th ಜನವರಿಗೆ ಒಂದು ಹೈಕೋರ್ಟ್ ನಲ್ಲಿ ಒಂದು ವಾದ ಇತ್ತು ಸರ್. ಮತ್ತೆ ಮ್ಯಾಟರ್ ಪೋಸ್ಟ್ಪೋನ್ ಆಯ್ತು. ಬಟ್ ನಿಮ್ಗೆ ಅನುಮಾನ ಬಂದಿದ್ದು ಈಗ ಸಿಐಡಿ ಅವರು ಸಿ ರಿಪೋರ್ಟ್ ಹಾಕಿದಾಗ ಅದರಲ್ಲಿ ನಿಮ್ಮ ಹೇಳಿಕೆ ದಾಖಲಿತ್ತ ಸರ್? ಇಲ್ಲ ಸರ್, ನಂದು ಹೇಳಿಕೆ ಅವ್ರು ತಗೊಂಡೇ ಇಲ್ಲ ಸರ್. ನಾನು ಎಷ್ಟು ಸಾರಿ ಹೇಳ್ದಿನಿ ಅವ್ರಿಗೆ, ದೊಡ್ಡ ದೊಡ್ಡ ಆಫೀಸರ್ಗೆಲ್ಲ ಹೇಳ್ದಿನ, DIG IGಗೂ ಹೇಳ್ದಿನಿ. ಸರ್ ನಂದು ಫಸ್ಟ್ ಟೇಕ್ ಎ ರಿಟರ್ನ್ ಕಂಪ್ಲೇಂಟ್ ಸರ್ ಅಂತ ಅವ್ರ ಹತ್ರ ಹೋಗಿದ್ದೀನಿ ಸರ್. ನಾನೇ ಪರ್ಸನಲ್ ಆಗಿ 2 ಸತಿ ಹೋಗಿದ್ದೀನಿ ಆಫೀಸ್ಗೆ. ಈಗ ಬಳ್ಳಾರಿಲಿ PCJ ಕೋರ್ಟ್ ಅಲ್ಲಿ ಅಥವಾ JMFC ಕೋರ್ಟ್ ಅಲ್ಲೆಲ್ಲ ಸಿ ರಿಪೋರ್ಟ್ ಹಾಕಿದಾಗ ನಿಮ್ಗೆ ಏನ್ ಅನಿಸ್ತು? ಆಗ ಅವರಲ್ಲಿ ಸಿ ರಿಪೋರ್ಟ್ ಡೈರೆಕ್ಟ್ ಕೋರ್ಟ್ ಸಬ್ಮಿಟ್ ಮಾಡಿದಾರೆ ಸರ್. ನಾನು ಅದ್ರ ಮೇಲೆ ಪ್ರೊಟೆಸ್ಟ್ ಮೆಮೊ ಹಾಕಿದ್ದೀನಿ ಸರ್. ಓಕೆ, ಅಂದ್ರೆ ನಿಮ್ ಕೇಸನ್ನ ನೀವೇ ವಾದಿಸ್ಕೊತಾ ಇದ್ದೀರಾ? ಹೌದು ಸರ್, ಸದ್ಯಕ್ಕೆ ಬೇರೆ ಒಂದು ಲಾಯರ್ನ ಇಟ್ಕೊಂಡಿನಿ ಸರ್. ಅದ್ರನ್ನ ನಾನೇ ಜಾಸ್ತಿ ವಾದ ಮಾಡ್ತೀನಿ ಸರ್ ಇದನ್ನ ಬೇಕಂದ್ರೆ. ಓಕೆ. ಈಗ ಹೈಕೋರ್ಟ್ಗೆ ಹೋಗಿ ನೀವು ಸಿ ರಿಪೋರ್ಟ್ ಸಂಬಂಧಪಟ್ಟ ಹಾಗೆ ಅಂತ ಹೈಕೋರ್ಟ್ಗೆ ಇದು ಮಾಡಿದ್ರು, ಬಿಕಾಸ್ ಅವರ ಅಧೀನದಲ್ಲಿ ಇರ್ಲಿಲ್ಲ. ಬಟ್ ನಿಮ್ಗೆ ಹೆಂಗಿತ್ತು ಈ ಚಾಲೆಂಜಿಂಗ್, ಹೆಂಗಿತ್ತು ಈ ಕೇಸು? ಇದ್ರ ಬಗ್ಗೆ ಸರ್ ಖಂಡಿತವಾಗಿ CBI ಅವರು ಬಂದ್ರೆ ಇದ್ರ ಬಗ್ಗೆ ಆರೋಪಿಗರು ಹೊರಗೆ ಬರ್ತಾರೆ ಸರ್. ಆರೋಪಿಗರು ದೊಡ್ಡ ದೊಡ್ಡ ಎಕ್ಸ್ ಮಿನಿಸ್ಟರ್ಸ್, ದೊಡ್ಡ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಅದ್ರ ಬಗ್ಗೆ ನಾನು ಆಗಸ್ಟ್ ನಲ್ಲಿನೂ ನಮ್ಮ IG ಸಾಹೇಬ್ರಿಗೂ SP ಸಾಹೇಬ್ರಿಗೂ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ ಸರ್. ಓಕೆ, ಅವರು ನನ್ಗೆ ಸೆಕ್ಯೂರಿಟಿನೂ ಕೊಡ್ತೀವಿ ಅಂತ ಹೇಳಿದಾರೆ. ಆದ್ರೆ ನಾನೇ ಸುಬ್ಬರಾಯುಡು ಸರ್, ನಂಗೆ ಗೊತ್ತಿದ್ದಾಗೆ ಬಳ್ಳಾರಿಯ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಫಸ್ಟ್ ಕೇಸ್ ಆಗಿದ್ದು, ಹೌದಲ್ವಾ ಸರ್? ಹೌದು ಸರ್. ಅದಾದ್ಮೇಲೆ ಪ್ರಕರಣ ಒಂದು 5-6 ವರ್ಷ CID ಕೈಲಿ ಇತ್ತು ಅಲ್ವಾ ಸರ್? CID ಅವರು CID ಬಂತು, ಅಲ್ಲಿಂದ ಒಂದು 5 ವರ್ಷ ಸರ್ CID ಅವರು ಎನ್ಕ್ವೈರಿ ಮಾಡಿ ಇಲ್ಲ ಯಾರು ಸಿಕ್ತಿಲ್ಲ ನಮಗೆ ಅಂತ ಸಿ ರಿಪೋರ್ಟ್ ಹಾಕಿದ್ರು. ನಿಮ್ಗೆ ಅನುಮಾನ ಕಾಡಿದ್ದು ಎಲ್ಲಿ, ಏನ್ ಅನಿಸ್ತು ನಿಮ್ಗಾಗ? ಸರ್ ಇದ್ರಲ್ಲಿ ಖಂಡಿತವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಅವಾಗ ಇದ್ದ ASP ಕುರಾರೆ ಅಂತ ಬಳ್ಳಾರಿನಲ್ಲಿ ಇದ್ದಾರೆ ಅವರು. ಅವ್ರ ಕೈಗೂಡ ಖಂಡಿತವಾಗಿ ಸರ್ ವಿದ್ಯಾರ್ಥಿ ಮಾಸ್ಟರ್ ಪ್ಲಾನ್. ಬಟ್ ನಿಮ್ಗೆ ಅವಾಗ CID ಅವರು ಸಿ ರಿಪೋರ್ಟ್ ಹಾಕಿದಾಗ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಬರ್ಲಿಲ್ವಾ? ಹೆಂಗೆ ಬರ್ತದೆ ಸರ್? ಯಾರು ಪತ್ತ ಇಲ್ಲ ಅಂದ್ರೆ ಇವ್ರು ನೋಡಿದ್ರೆ ಎಲ್ಲ ಬೈಬಿಳ್ತಾರೆ ಸರ್. ಈಗ ಧಾರವಾಡ ಹೈಕೋರ್ಟ್ ಅಲ್ಲಿ ವಾದ ಮಾಡಿದ್ರಲ್ಲ, ಅವಾಗ ಏನಾಯ್ತು? ಧಾರವಾಡ ಹೈಕೋರ್ಟ್ ನಲ್ಲಿ ಫೈನಲ್ ರಿಪೋರ್ಟ್, ಅಲ್ಲೂ ಸಿ ರಿಪೋರ್ಟ್. ಹೌದು ಸರ್, ಇದೇ ಸೇಮ್ ಸಿ ರಿಪೋರ್ಟ್ ಅಲ್ಲಿನೂ ಹಾಕಿದ್ದಾರೆ. ಓಕೆ, ನಿಮಗೆ ಆಪ್ಷನ್ ಇದ್ದಿದ್ದು ಹೈಕೋರ್ಟ್ ಅವಾಗ? ಹೌದು ಸರ್, ಇಲ್ಲಿ ಈ ಕೋರ್ಟ್ಗೂ CBIಗೆ ಎಂಕ್ವೈರಿ ಕೊಡಕ್ಕೂ ಇದಿಲ್ಲ ಸರ್, ಮಾಹಿತಿ ಇಲ್ಲ ಅವ್ರಿಗೆ. ಅದಕ್ಕೆ ಅವಾಗ ಇದ್ದ ಜಡ್ಜ್ ನೀವು ಹೈಕೋರ್ಟ್ ಹೋಗಿರಿ ಅಂತ ನಮ್ಗೂ ಆರ್ಡರ್ಸ್ ಕೊಟ್ಟಿದ್ದಾರೆ ಸರ್. ಬಟ್ ನೀವು ಹೈಕೋರ್ಟ್ ಹೋದ್ಮೇಲೆ CIDಗೆ ಮತ್ತೆ ತನಿಖೆ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಸೂಚನೆ ಕೊಡಿ ಅಂತ ನಿಮ್ ರಿಕ್ವೆಸ್ಟ್ ಇದ್ದಾಗ? ಇಲ್ಲ ಸರ್, ಹೈಕೋರ್ಟ್ ಓನ್ಲಿ ಫೈನಲ್ ಆರ್ಡರ್, ಫೈನಲ್ ರಿಪೋರ್ಟ್ ಕೊಡ್ರಿ ಅಂತ ರಿಪೋರ್ಟ್ ಕೊಟ್ಟಿದ್ದು ಸರ್. ಓಕೆ, ಅದಾದ್ಮೇಲೆ ಏನಾಯ್ತು? ಅದಾದ್ಮೇಲೆ ಸಿ ರಿಪೋರ್ಟ್ ಕೊಟ್ಟಿದ್ದಾರೆ, ಫೈನಲ್ ರಿಪೋರ್ಟ್ ಆಗಿ ಸಿ ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ನಿಮ್ಮ ವಾದ ಏನೀಗ? ನಮ್ಮ ವಾದ ಅದ್ರ ಮೇಲೆ ಎಷ್ಟು ದಿನ ನೀವು ಅದ್ರ ಮೇಲೆ ಕೆಲಸ ಮಾಡಿ ಸಿ ರಿಪೋರ್ಟ್ ಕೊಟ್ಟಿದ್ರೆ ಹೆಂಗೆ, ಅದ್ರ ಮೇಲೆ ಯಾರೋ ಆರೋಪಿ ಕಂಡಬೇಕು, ಇಲ್ಲಾಂದ್ರೆ ನಮ್ಮನ್ನ ಕೇಳ್ಬೇಕು, ನಿನ್ಗೆ ಯಾರ ಮೇಲೆ ಅನುಮಾನ ಇದೆ ಅಂತ. ನಿಮ್ಗೆ ಅನುಮಾನ ಇದೆ, ದಾಖಲೆ ಇದೆ. ದಾಖಲೆ ಅಂದ್ರೆ ದಾಖಲೆ ಹೆಂಗಿರುತ್ತೆ ಸರ್?
ದಾಖಲೆ ಎಲ್ಲ ಅವರು ಪೊಲೀಸವ್ರು ತೆಗಿಬೇಕು ಹೊರಾಗ. ಓಕೆ, ಸೊ ನಿಮ್ ವಾದ ಮುಂದುವರಿಸ್ತಾ ಇದ್ದೀರಿ, ನೀವು ಹೋರಾಡ್ತಾ ಇದ್ದೀರಾ? ಖಂಡಿತವಾಗಿ ಸರ್. ಈಗ ಸಿಬಿಐ ಕೊಡ್ತಾರೆ ಅಂತ ಏನೋ ಕೇಳ್ಪಡ್ತಿದ್ಯಾ, ಹೌದಾ? ಕೊನೆ ಹೌದು ಪ್ರಶ್ನೆ. ಸರ್, ಖಂಡಿತವಾಗಿ ಕೊಡ್ತಾರೆ ಸರ್. ನೆಕ್ಸ್ಟ್ ಮಂತ್ ರಿಪೋರ್ಟ್ ಆರ್ಡರ್ಸ್ ಆಗ್ತಾವ ಸರ್ ನಮ್ಗೆ. ರೈಟ್, ಥ್ಯಾಂಕ್ ಯು ಸುಬ್ಬರಾಯುಡು ಅವರೇ. ಪದ್ಮಾವತಿ ಅವರ ಸಹೋದರ ಹೌದು, ಮತ್ತು ಅವ್ರ ಪಡೆ ವಾದ ಮಾಡ್ತಿರೋರು ಅವರೇ. ಹಾಗಾಗಿ ಸುಬ್ಬರಾಯುಡು ಅದ್ರ ಬಗ್ಗೆ ಮಾತಾಡ್ತಿದ್ರು. ಒಟ್ಟಾರೆ 12 ವರ್ಷಗಳಿಂದ ಕೇಸ್ ನಡೀತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ಪಡಿತರ ಅಕ್ಕಿಯ